ಮಕ್ಕಳಿಗೆ ಸಾಕಾಯ್ತು, ಮನೆಗೆ ಹೋಗಿ ಟೈಮ್ ಆಯ್ತು. ಆದ್ರೆ ನೀವು ಜೈ ಹೇಳದೇ ಇದ್ರೆ ನಾನು ಬಿಡೋದಿಲ್ಲ, ವಾಪಸ್ ಒಂದ್ಸತಿ ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಅವರಿಗಂದ್ರೆ ನನ್ನ ಮೇಲೆ ವಿಶ್ವಾಸ ಬೇಗ ಬಿಡುತ್ತೆ ಅಂತೇಳಿ ಹೇಳಿ. ವೇದಿಕೆಯಲ್ಲಿ ನೆರೆದಿರುವಂಥ ನನ್ನೆಲ್ಲ ಪ್ರೀತಿಯ ಊರಿನ ಹಿರಿಯ ಗಣ್ಯರೇ, ಶಿಕ್ಷಕರೇ, ನೆರೆದಿರುವಂಥ ಮುದ್ದು ಮಕ್ಕಳೇ ಮತ್ತು ಪೋಷಕರೇ, ತುಂಬ ಖುಷಿಯಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಆದರೆ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನು ನಾವು ಹಿಡಿದಿದ್ರೆ ಒಂದಷ್ಟು ವರ್ಷದಲ್ಲಿ ಖುಷಿ ಇರುವುದಿಲ್ಲ. ಸರ್ಕಾರಿ ಶಾಲೆ ಅನ್ನುವಂಥದ್ದು ಉಳಿಸಿಕೊಳ್ಳುವುದು ಒಂದು ಹೋರಾಟವಾಗಿ ನಡೀತಾ ಇದೆ. ಗೌರ್ಮೆಂಟ್ ಶಾಲೆಗಳಲ್ಲಿ ನಿಧಾನ ಅಡ್ಮಿಷನ್ ಕಮ್ಮಿ ಆಗೋದು, ಆ ಶಾಲೆ ಮುಚ್ಚೋದು, ಎಲ್ಲರೂ ಸಹಿತ ನಾನು ಆ ಶಾಲೆಯಲ್ಲಿ ಕಲ್ತಿದ್ದೆ, ಈಗ ಆ ಶಾಲೆ ಬಾಗಿಲು ಹಾಕಿದೆ, ಮುಚ್ಚಿದೆ ಅನ್ನುವಂಥ ತುಂಬ ಶಾಲೆಗಳನ್ನು ನಾವು ನೋಡಿದ್ದೇವೆ. ಆ ಸರ್ಕಾರಿ ಶಾಲೆ ಉಳಿಸುವ ಕೆಲಸವನ್ನು ದೇವ್ರ ಕೆಲಸ ಅಂತೇಳಿ ಹೇಳಿ ಮೈಮೇಲೆ ತಕ್ಕೊಂಡು ಯಾವ ಊರಿನವರು ಕೆಲಸ ಮಾಡ್ತಿದ್ದಾರೆ ಆ ಶಾಲೆಗಳು ಮಾತ್ರ ಬೆಳೀತಾ ಇದೆ. ಅವ್ರ ಶಾಲೆ ಹೇಗೆ ಬೆಳೀತಾ ಇದೆ ಕೇಳಿದರೆ ಆಚೆ ಈಚೆ ಶಾಲೆಯವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಎಲ್ಲ ಮಕ್ಕಳು ಆ ಶಾಲೆಗೆ ಹೋಗ್ತಿದ್ರು ಅಂದ್ರಲ್ಲೇನೋ ಪ್ರಯತ್ನ ಮಾಡ್ತಿದ್ದಾರೆ ಶಾಲೆ ಉಳಿಸ್ಕೊಂಬಕ್ಕೆ ಅಂತ. ಅಲ್ಲಿ ಜನ ಕಮ್ಮಿ ಆದಕ್ಕೋಸ್ಕರ ಆಚೆ ಈಚೆ ಶಾಲೆಯಿಂದನೂ ತಗೊಬರ್ತಾರೆ ಅವರು. ಒಂದು ರೀತಿಯಲ್ಲಿ ಕಾಂಪಿಟೇಷನ್, ಒಂದು ರೀತಿಯಲ್ಲಿ ಕೆಲವರಿಗೆ ನಷ್ಟ ಅಂತ ಅನ್ನಿಸ್ಬೋದು. ಆದರೆ ಒಂದು ಕಡೆ ಹೋರಾಟ ಆಗ್ತಿದೆ ಅನ್ನುವಂಥದ್ದು ಖುಷಿ ಕೊಡುವಂಥ ವಿಷಯ. ಸರ್ಕಾರಿ ಶಾಲೆ ಉಳಿಸಬೇಕು ಅಂತೇಳಿ ಹೇಳಿ ನಾವು ಹೊರಟಾಗ ನಮಗೆ ಗಾಡ್ ಗಿಫ್ಟ್ ಅಂತ ಹೇಳ್ತೇವಲ್ಲ, ಆ ರೀತಿ ಗಿಫ್ಟಾಗಿ ಸಿಕ್ಕಿದವರು ನಮ್ಮ ಜಡ್ಕಲ್ನ ನಾಗರಾಜ್ ಶೆಟ್ಟರು. ನಾವು 2-3 ರೀತಿಯಲ್ಲಿ ಯೋಚನೆ ಮಾಡಿದೆವು. ಒಂದೊಂದು ಶಾಲೆಯನ್ನೇ ದತ್ತು ತಗೊಳ್ಳೋರು ಯಾರಾದರೂ ಸಿಗ್ತಾರಾ, 50 ಲಕ್ಷ 60 ಲಕ್ಷ 1 ಕೋಟಿ ಈ ರೀತಿ ಖರ್ಚು ಮಾಡಿ ಇಡೀ ಶಾಲೆಯನ್ನು ಸರಿ ಮಾಡಿ ಕೊಡ್ತಾರೆ ಅನ್ನೋರನ್ನ ಒಂದು ಕೆಟಗರಿಯಲ್ಲಿ ಹುಡುಕಿದೆವು. ಒಂದೊಂದು ಶಾಲೆಗೆ 1-2 ಲಕ್ಷ ಖರ್ಚು ಮಾಡಿ ಆ ಶಾಲೆಯ ತುರ್ತು ಕೆಲವು ವ್ಯವಸ್ಥೆಗಳನ್ನು ಸುಧಾರಿಸಬಹುದಾ ಅಂತೇಳಿ ಹೇಳಿ. ಆದರೆ ನಾವು ಎಣಿಸಿದ್ದಕ್ಕಿಂತ ಮತ್ತೂ ಚಂದ ರೀತಿಯಲ್ಲಿ ಮಾಡ್ಕೊಳ್ತಾ ಹೋಗ್ತಾ ಇರೋದು ಸ್ವಯಂ ಸ್ಫೂರ್ತಿ ತಂಡದ ನಾಗರಾಜ್ ಶೆಟ್ಟರು. ಅವರದ್ದು ಸಂಸ್ಥೆ ಇದೆ ಬೆಂಗಳೂರಲ್ಲಿ, ಅವ್ರ ಜೊತೆಗೆ ಒಂದಷ್ಟು ಜನರ ಟೀಮ್ ಇದೆ, ಅವರು ಉದ್ಯೋಗದಲ್ಲಿದ್ದಾರೆ, ಅವ್ರಿಗೆ ಒಂದಷ್ಟು ಜನ ಕಸ್ಟಮರ್ ಇದ್ದಾರೆ. ಆದರೆ ಇವರ ಇಂಟ್ರೆಸ್ಟ್ ನೋಡಿ, ಇವರ ಜೊತೆಗಿರುವ ಸ್ಟಾಫು ಮತ್ತು ಇವರ ಕ್ಲೈಂಟ್ ಎಲ್ಲರೂ ಸೇರಿ ನೀವು ಉಳಿಸುವ ಸರ್ಕಾರಿ ಶಾಲೆ ಅಭಿಯಾನಕ್ಕೆ ನಾವು ಒಂದಷ್ಟು ಜನ ಸೇರ್ಕೋತೇವೆ ಅಂತೇಳಿ ಹೇಳಿ ಅವ್ರ ಜೊತೆಗೆ ಬರ್ತಾ ಇದ್ದಾರೆ. ಕಳೆದ ವರ್ಷ ಒಂದು ವರ್ಷಕ್ಕೊಂದು 5 ಶಾಲೆ ತಗೋತೇವೆ ಅಂತ ಹೇಳಿದರು. ಈ ವರ್ಷದ 10ಕ್ಕೆ ಹೋಯ್ತು. ಕೇಳುವವರು ಬೇಕು. ನಿಮ್ಗೆ ಅನಿಸ್ಬೋದು ಕೇಂದ್ರಲ್ಲೆಲ್ಲ ಕೊಡೋಕೆ 10 ಕೇಳುವವರು ಇದ್ರ ಅಂತೇಳಿ. ಆ ವ್ಯತ್ಯಾಸ ನಾವು ಹೋದಾಗ ಯಾವಾಗಲೂ ಹೇಳ್ತೇನೆ. ಶಾಲೆ ಆಯ್ಕೆ ಮಾಡ್ಲಿಕ್ಕೆ ಒಂದು ತಂಡ ಇದೆ. ಈಗ ಅದರಲ್ಲಿ ನಮ್ಮ ಶೋಧನ್ ಮತ್ತು ರಜನೀಶರು ಅವರು ಶಾಲೆಗೋಸ್ಕರ ಓಡಾಡ್ತಾರೆ. ಒಂದ್ಸತಿ ಶೋಧನರು ಒಂದ್ಸತಿ ಸಭೆಗೆ ಒಂದು ಕೈ ಮುಗಿದು ಬಿಡಿ, ನೀವಂತ ಗೊತ್ತಾ ಇಲ್ಲಿ. ಇನ್ನೊಬ್ರು ರಜನೀಶ್ ಒಂದ್ಸತಿ ಹೇಳಿಬಿಡಿ. ಸೊ ಅದರಲ್ಲಿ ಶೋಧನರು ಉಡುಪಿಯ ಮಲ್ಪೆಯವರು ದುಬೈಯಲ್ಲಿದ್ದರು. ನಾನು ಯಾವಾಗ ಸರ್ಕಾರಿ ಶಾಲೆ ಉಳಿಸುವ ಕಾರ್ಯಕ್ರಮ ತಗೋತೇನೆ ಅಂತೇಳಿ ಹೇಳಿದ್ರು, ಅಲ್ಲಿಂದ ಫೋನ್ ಮಾಡಿ ನಾನು ಒಂದಷ್ಟು ವರ್ಷ ಇದಕ್ಕೋಸ್ಕರ ಕೆಲಸ ಮಾಡ್ತೇನೆ ಅಂತೇಳಿ ಹೇಳಿ ಬಂದು ನಮ್ಮನ್ನು ಜೋಡಿಸ್ಕೊಂಡಿದ್ದಾರೆ. ನಮ್ಮ ಬೈಂದೂರು ಕ್ಷೇತ್ರದ 300 ಶಾಲೆಗೆ ಅವರಿಬ್ಬರು ಓಡಾಡಿದ್ದಾರೆ. ರಜನೀಶ್ ಬೆಳತಂಗಡಿಯವರು, ಅವರು ಸಹಿತ ಇದೇ ಕೆಲಸಕ್ಕೋಸ್ಕರ ಓಡಾಡ್ತಾರೆ, ಇಲ್ಲೇ ಒಪ್ಪಂದದಲ್ಲೇ ಉಳ್ಕೋತಾರೆ. ಸೊ ಅವರು ಓಡಾಡಿ ಶಾಲೆಗಳನ್ನು ಆಯ್ಕೆ ಮಾಡ್ತಾರೆ. ಯಾವ ಟೈಪ್ ಶಾಲೆ ಆಯ್ಕೆ ಮಾಡ್ತೇವೆ? ನಾಗರಾಜ್ ಶೆಟ್ಟರಿಗೆ ಅದರ ಅನುಭವ ಇದೆ. ಯಾವುದೋ ಒಂದು ಶಾಲೆಗೆ ನಾವೇನೋ ಕೊಡ್ತೇವೆ ಅಂತ ಸುದ್ದಿ ಬಂದಾಗ ಕಡಿದ ಬಾಗಿಲು ಬಂದು ನಿಂತ್ಕೊಂಡು ಎಷ್ಟೊತ್ತಿ ಬರ್ತರು ಅಂತೇಳಿ ಹೇಳಿ ಕಾಯುವಂಥ ಶಾಲೆ ಉಂಟು. ಇನ್ನು ಕೆಲವು ಶಾಲೆಗಳಲ್ಲಿ ಹೋಯಿ